ಸೊ ನಮ್ಮ ಒಂದು G+2 ಕಟ್ಟಡದ ಪ್ಲಾಸ್ಟರಿಂಗ್ ಕೆಲಸದಲ್ಲಿದ್ದೀವಿ. ಸೊ ಬ್ಲಾಕ್ ವರ್ಕ್ ಕಂಪ್ಲೀಟಾಗಿ ಮುಗಿದಿದೆ. ಸೊ ಇವಾಗ ಒಂದು ಪ್ಲಾಸ್ಟರಿಂಗ್ ಹಂತದಲ್ಲಿದ್ದೀವಿ. ಒಳಗಡೆ ಪ್ಲಾಸ್ಟರಿಂಗ್ ಅಂದರೆ ಇಂಟರ್ನಲ್ ಪ್ಲಾಸ್ಟರಿಂಗ್ ಆಲ್ಮೋಸ್ಟ್ ಆಲ್ ಮುಗಿದಿದೆ. ಸೊ ಎಕ್ಸ್ಟರ್ನಲ್ ಪ್ಲಾಸ್ಟರಿಂಗನ್ನು ಮಾಡ್ತಾಯಿದ್ದಾರೆ. ಸೊ ಇದು ಇನ್ನೂ ಎಲಿವೇಷನ್ ವರ್ಕ್ ಬಾಕಿ ಇದೆ. ಸೊ ಇಲ್ಲಿ ಒಂದು ಅಂಗಡಿ ಮನೆ ಬರುತ್ತೆ. ಸೊ ಇಂಟರ್ನಲ್ ಪ್ಲಾಸ್ಟರಿಂಗ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಇನ್ನು ಇದು ಪಾರ್ಕಿಂಗ್ ಆಗುತ್ತೆ. ಸೊ ಇದು ಬಂದಮೇಲೆ ಇಲ್ಲಿ ನಮಗೆ ರ್ಯಾಂಪು ಮತ್ತು ಸ್ಟೆಪ್ಪು ಬರುತ್ತೆ. ಇದನ್ನು ಹತ್ತಿ ಮುಂದೆ ಬಂದರೆ ಇಲ್ಲಿ ಒಂದು 2 ಕಾರ್ಗಳು ನಿಲ್ಲಿಸೋದಕ್ಕೆ ಒಂದು ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಕಾಂಪೌಂಡ್ಗೆ, ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಕಾಂಪೌಂಡ್ಗೆ ನಾವು ಈಗಲೇ ಸ್ಲ್ಯಾಬನ್ನು ಕೊಟ್ಕೊಂಡಿದ್ದೀವಿ. ಸೊ ಇಲ್ಲಿವರೆಗೂ ಓನರ್ನ ಒಂದು ಸೈಟ್ ಇರ್ತಕ್ಕಂಥದ್ದು. ಸೊ ಇದು ರೈಟ್ ರೌಂಡ್ ನಾವು ಬಿಲ್ಡಿಂಗ್ನ ಸುತ್ತಲೂ ಈ ರೀತಿ ಸ್ಲ್ಯಾಬನ್ನು ಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಪೌಂಡನ್ನು ಕಟ್ಟಬೇಕಾದ್ರೆ ಯಾವುದೇ ರೀತಿಯ ಸೆಟಲ್ಮೆಂಟ್ ಆಗಬಾರ್ದು. ಮತ್ತು ಪಕ್ಕದ ಸೈಟ್ಗಳು, ಇದು ಲೇಔಟ್ ಆಗಿರೋದ್ರಿಂದ ಪಕ್ಕದ ಸೈಟ್ಗಳು ಎಕ್ಸ್ಕವೇಷನ್ ಮಾಡಿದಾಗ ಈ ಒಂದು ಸೈಟ್ಗೆ ಯಾವುದೇ ರೀತಿಯಾದ ಹಾನಿ ಆಗಬಾರ್ದು ಅಂಥೇಳಿ ಈ ಒಂದು ಸ್ಟ್ರಕ್ಚರ್ನ ಜೊತೆಯಲ್ಲೇ ಈ ಒಂದು ಸ್ಲ್ಯಾಬನ್ನು ನಾವು ಕೊಟ್ಕೊಂಡಿದ್ದೀವಿ. ಸೊ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಪೌಂಡು ಕೂಡ ಸ್ಟ್ರಕ್ಚರ್ನ ಜೊತೆ ಬೌಂಡ್ ಆಗಿರುತ್ತೆ. ಇನ್ನು ಗ್ರೌಂಡ್ ಫ್ಲೋರ್ನಲ್ಲಿ ಈ ರೀತಿಯಾದ ಒಂದು 1 BHK ರೂಮ್ ಇದೆ. ಸೊ ಇಲ್ಲೂ ಕೂಡ ಪ್ಲಾಸ್ಟರಿಂಗ್ನ ಕೆಲಸಗಳು ಈಗ ಆಲ್ರೆಡಿ ಮುಗಿದಿದೆ. ಸೊ ಇಲ್ಲಿ ಒಂದು ಟಾಯ್ಲೆಟ್ ಇದೆ. ಸೊ ಟಾಯ್ಲೆಟ್ನಲ್ಲಿ ಪ್ಲಂಬಿಂಗ್ ಕೆಲಸಗಳು ಮುಗಿದಿದೆ, ಪ್ಲಾಸ್ಟರಿಂಗ್ ಕೆಲಸಗಳು ಮುಗಿದಿದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಒಂದು ಜಾಗವನ್ನು ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಒಂದು ಪೂಜಾ ರೂಮ್ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಬೆಡ್ರೂಮಲ್ಲಿ ಕೂಡ ವೆಂಟಿಲೇಷನ್, ಅಂದರೆ ಇದು ಲೇಔಟ್ ಆಗಿರೋದ್ರಿಂದ ಸುತ್ತಮುತ್ತ ಮನೆಗಳಾಗ್ಬಿಟ್ಮೇಲೆ ಭಾಳ ಇಕ್ಕಟ್ಟಾಗಿಬಿಡುತ್ತೆ ವೆಂಟಿಲೇಷನ್ಗೆ. ಆದರೂ ಕೂಡ ನಾವು ಎಷ್ಟು ಮ್ಯಾಕ್ಸಿಮಮ್ ವೆಂಟಿಲೇಷನ್ನ ಕೊಡ್ಬೋದು ಅಷ್ಟು ಪ್ರೊವೈಡ್ ಮಾಡಿದ್ದೀವಿ. ಈವನ್ ಕಿಚನಲ್ಲೂ ಕೂಡ ಒಂದು ದೊಡ್ಡ ವೆಂಟಿಲೇಷನನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಕೂಡ ಪ್ಲಂಬಿಂಗ್ ವರ್ಕ್ಸ್ ಮುಗಿದಿದೆ, ಪ್ಲಾಸ್ಟರಿಂಗ್ ವರ್ಕ್ ಆಗಿದೆ. ಸೊ ಇನ್ನೂ ಸಣ್ಣ ಪುಟ್ಟ ಟಚಪ್ ವರ್ಕ್ಸ್ ಬಾಕಿ ಇದೆ. ಎಲೆಕ್ಟ್ರಿಕಲ್ ವರ್ಕ್ಸ್ ಕೂಡ ನೀವು ನೋಡ್ಬೋದು. ಟಿ ವಿ ಯೂನಿಟ್ಗೆ ಅಂಥೇಳಿ, ಸೊ ಟಿ ವಿ ಕೇಬಲ್ ರನ್ ಆಗೋದಕ್ಕೆ ಅಂಥೇಳಿ ಪೈಪನ್ನು ಯಾವ ರೀತಿ ಬಿಟ್ಕೊಂಡಿದ್ದೀವಿ ಅಂಥೇಳಿ. ಸೊ UPS ಪಾಯಿಂಟ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಬಾಕ್ಸಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮೇಲೆಗಡೆ ಹೋದರೆ ಇಲ್ಲಿ ಸ್ಟೇರ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ಸ್ಟೇರ್ಸ್ನ ಮುಖಾಂತರವಾಗಿ ನಾವು ಮೇಲೆ ಹೋದರೆ ನಮಗೆ 2 ಮನೆಗಳು ಸಿಗುತ್ತೆ. ಇಲ್ಲಿ ಕೂಡ ಪ್ಲಾಸ್ಟರಿಂಗ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಸೊ ಇದು ಒಂದು ಓನರ್ ಉಳ್ಕೊಳೋದಕ್ಕೆ ಮಾಡಿರ್ತಕ್ಕಂಥ ಒಂದು ಪೋರ್ಷನ್ನು. ಸೊ ಇಲ್ಲಿ ಇನ್ನೂ ಮೇನ್ ಡೋರ್ ಇಟ್ಟಿಲ್ಲ. ಸೊ ನೋಡ್ಬೋದು, ಅಗಾಧವಾದ ಒಂದು ಟೀಕ್ ಮೇನ್ ಡೋರನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ವಿಶಾಲವಾದಂಥ ಒಂದು ಹಾಲ್ ಇದೆ. ಸೊ ಇಲ್ಲಿ ಪ್ರತಿಯೊಂದನ್ನು ನಾವು ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗು ಕೂಡ ಮುಗಿದಿದೆ. ಎಲ್ಲೆಲ್ಲಿ ವಾಶ್ ಬೇಸಿನ್ಸ್ ಬರುತ್ತೆ, ಎಲ್ಲೆಲ್ಲಿ ಸಿಂಕ್ ಬರುತ್ತೆ. ಸೊ ಇಲ್ಲಿ ಒಂದು ಪೂಜಾ ಯೂನಿಟನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಒಂದು ಓಪನ್ ಕಿಚನ್ನು. ಇನ್ನು ಇಲ್ಲಿ ಹೋದರೆ ಇದು 2 BHK ಮನೆ ಆಗಿರೋದ್ರಿಂದ ಇಲ್ಲಿ ಒಂದು ಹಾಲ್ ಇದೆ. ಇದೊಂದು ಬೆಡ್ರೂಮಿಂದ ಒಳಗಡೆ ಹೋದರೆ ಇಲ್ಲಿ ಒಂದು ಬಾತ್ರೂಮು. ಸೊ ಬಾತ್ರೂಮ್ನಲ್ಲಿ ಪ್ರತಿಯೊಂದು ಪ್ಲಂಬಿಂಗ್ ಪಾಯಿಂಟ್ಸು, ಸೋಲಾರ್ ಕನೆಕ್ಷನ್ಸು ಮತ್ತು ಕನ್ಸೀಲ್ಡ್ ಸ್ಟಾಪರ್ಸು ಪ್ರತಿಯೊಂದನ್ನು ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಪಕ್ಕದಲ್ಲಿ ಒಂದು ರೂಮ್ ಇದೆ. ಸೊ ಈ ಒಂದು ರೂಮ್ಗೆ ಕಾಮನ್ ಟಾಯ್ಲೆಟನ್ನು ಕೂಡ ಕೊಟ್ಟಿದ್ದೀವಿ. ಸೊ ಇದರಲ್ಲೂ ಕೂಡ ಪ್ರತಿಯೊಂದು ಪ್ಲಂಬಿಂಗ್ ಪಾಯಿಂಟ್ಸ್ ಆಗಿದೆ. ಸೊ ಪ್ಲಾಸ್ಟರಿಂಗು ಕೂಡ ಮುಗಿದಿದೆ. ಇನ್ನು ಇದರಲ್ಲಿ ವುಡ್ ವರ್ಕು, ಟೈಲ್ಸ್ ವರ್ಕು, ಪೇಂಟಿಂಗ್ ವರ್ಕು, ಫಿನಿಷಿಂಗ್ಸು. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರುತ್ತೆ, ಹೆಂಗೆ ಬರುತ್ತೆ ಅನ್ನೋದನ್ನು ನೋಡೋಣ. ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಪ್ಲಾಸ್ಟರಿಂಗ್ ಯಾವ ರೀತಿ ಮಾಡಬೇಕು. ಇಲ್ಲಿ ನೋಡ್ಬೋದು, ಜಾಯಿಂಟ್ಸಲ್ಲಿ ಈ ರೀತಿ ಮೆಷನ್ನು ಹೊಡ್ಕೊಬೇಕಾಗುತ್ತೆ ನಾವು. ಯಾಕೆ ಅಂತ ಹೇಳಿದ್ರೆ ಕಾಂಕ್ರೀಟು ಮತ್ತು ವಾಲು 2 ಡಿಫ್ರೆಂಟ್ ಮೆಟೀರಿಯಲ್ ಆಗಿರೋದ್ರಿಂದ, ಸೊ ಮತ್ತು ಡಿಫ್ರೆಂಟ್ ಏಜ್ ಆಗಿರೋದ್ರಿಂದ, ಸೊ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಆಗಬೇಕಾದ್ರೆ ಇಲ್ಲಿನ ಗ್ಯಾಪ್ಸನ್ನು ನಾವು ಪ್ರಿವೆಂಟ್ ಮಾಡಬೇಕಾದ್ರೆ ಈ ರೀತಿ ಚಿಕನ್ ಮೆಷನ್ನು ನಾವು ಪ್ರೊವೈಡ್ ಮಾಡೋದು ಅವಶ್ಯಕ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಮುಂಚಿತವಾಗಿ ಇದನ್ನು ಹಾಕ್ಸಿಟ್ಟೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಲೇಬರ್ಗಳು ಮಾಡ್ತಕ್ಕಂಥ ಮಿಸ್ಟೇಕನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಸೊ ಇದು ಕೆಳಗಡೆ ಏನಿತ್ತು ಅದೇ ರೀತಿ ಒಂದು ಹಾಲು, ವಾಷಿಂಗ್ ಮಿಷಿನ್ನು, ಬಾತ್ರೂಮು,
ಮತ್ತು ಪೂಜಾ ಮತ್ತು ರೂಮು. ಸೊ ಇಲ್ಲಿ ಒಂದು ಕಿಚನ್ನು ಕೂಡ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಮನೆ ಬಿಟ್ಕೊಡೋರ್ಗೂ ಇದು ನಮ್ಮ ಮನೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಆಲ್ರೆಡಿ ಪೂಜಾ ಯೂನಿಟಲ್ಲಿ ದೇವರ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಅವರು ದೇವರನ್ನ ಕೂರಿಸಿ ಪೂಜೆ ಮಾಡೋವರೆಗೂ ಇದು ನಮ್ಮ ಮನೆ. ಸೊ ನಮ್ಮ ಮನೇನ ಎಷ್ಟು ಗುಣಮಟ್ಟವಾಗಿ ನಾವು ಕಟ್ತೀವೋ ಅದು ನಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆಗಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಮನೆಯೇ ಕೂಡ ಅಲ್ಲ. ನಾವು ಕಟ್ತಾ ಇರೋರು ದುಡ್ಡು ಕೊಡೋರು ಯಾರೋ ಆಗಿರ್ತಾರೆ. ಅವರ ಶ್ರಮ ಪರಿಶ್ರಮ ನಮ್ಮ ಒಂದು ಕಾರ್ಯವೈಖರಿ ಎರಡೂ ಜೊತೆಯಾಗಿ ಕೂಡಿದಾಗ ಮಾತ್ರ ಒಂದು ಮನೆ ಗುಣಮಟ್ಟವಾಗಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇಲ್ಲಿ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಪ್ಲಾಸ್ಟರಿಂಗ್ ಕೆಲಸಗಳು ಮುಗಿದಿದೆ. ಸೊ ಇಲ್ಲಿ 3 ಪೋರ್ಷನನ್ನು ಕೊಟ್ಟಿದ್ದೀವಿ 1 BHK ನೋಡ್ಬೋದು. ಸೇಮ್ ಕೆಳಗಡೆ ಏನು ನೀವು ನೋಡಿದ್ರಲ್ಲ ಅದೇ ರೀತಿಯಾದ ಒಂದು 1 BHK ಪೋರ್ಷನನ್ನು ಮಾಡಿದ್ದೀವಿ. ಬಾಡಿಗೆ ಮನೆಗಳು ಅಂತೇಳಿ ಎಲ್ಲೂ ಪ್ಲಂಬಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಗಿರ್ಬೋದು ನಾವು ಮಿಸ್ ಮಾಡಬಾರ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಮುಂಚಿತವಾಗಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಇಶ್ಯೂ ಇಲ್ಲದೆ ಅವ್ರ ಮನೆಯನ್ನು ಬಳಸ್ಕೊಬೋದು. ನೋಡ್ಬೋದು ಚಿಕನ್ ಮೆಶ್ ಮೂಟೆ. ಸೊ ಈ ರೀತಿ ಒಂದಷ್ಟು ಮೂಟೆಗಳು ಬಂದಿರುತ್ತೆ. ಯಾಕಂದರೆ ಚಿಕನ್ ಮೆಶ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಾಸ್ಟ್ರಿಂಗ್ನಲ್ಲಿ ಯಾವತ್ತೂ ಪ್ಲಾಸ್ಟಿಂಗ್ ಥಿಕ್ನೆಸ್ಸು ಮತ್ತು ಕಾಂಕ್ರೀಟ್ ಮತ್ತು ವಾಲ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಚಿಕನ್ ಮೆಷನ್ನು ಅಪ್ಲೈ ಮಾಡಬೇಕು. 3ನೇದಾಗಿ ಬುಲ್ ಹಾಕಬೇಕು. ಪ್ರಾಪರ್ ಬುಲ್ಲನ್ನು ಪ್ರೊವೈಡ್ ಮಾಡಿ ಥಿಕ್ನೆಸ್ಸು 12 mm to 15 mm ಥಿಕ್ನೆಸ್ ಇರೋ ರೀತಿಯಲ್ಲಿ ನಾವು ಮೈಂಟೈನ್ ಮಾಡಿದಾಗ ಪ್ಲಾಸ್ಟಿಕ್ನಲ್ಲಿ ಬರ್ತಕ್ಕಂಥ ಸಾಕಷ್ಟು ಏರ್ ವಾಯ್ಡ್ಸ್, ಏರ್ ಕ್ರ್ಯಾಕ್ಸನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಸಾಕಷ್ಟು ಬರದೇ ಇರೋಷ್ಟು ಮತ್ತು ಬರೋದನ್ನು ಕಡಿಮೆ ಮಾಡೋಷ್ಟು ನಾವು ಮಾಡ್ಬೋದು. ಇನ್ನೂ ಒಂದಷ್ಟು ಕೈ ಮೀರಿ ಏರ್ ವಾಯ್ಡ್ಸ್, ಏರ್ ಕ್ರ್ಯಾಕ್ಸ್ ಬಂದಾಗ ಅದನ್ನು ಪಟ್ಟಿ ಮುಖಾಂತರವಾಗಿ ನಾವು ಫಿಲ್ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿಯಾದ ಒಂದು ಮೆಥಡಾಲಜಿಸ್ ಮತ್ತು ಸೂಪರ್ವಿಷನ್ಸ್ ಇದ್ದಾಗ ಆಲ್ಮೋಸ್ಟ್ ಆಲ್ ಬರೋದಿಲ್ಲ. ಇನ್ನು ಮಿಕ್ಕಂತಹ ಬಂದಂತಹ ಏರ್ ಕ್ರ್ಯಾಕ್ಸನ್ನು ನಾವು ಫಿಲ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ನಮ್ಮೂರಿರ್ತಕ್ಕಂಥದ್ದು ನೋಡಿ ಯಾವ ರೀತಿ ಈಗ ವಾರ್ ನಡೀತಾ ಇದೆ. ಸೊ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಸೌದೆಗಳನ್ನ ಇಟ್ಕೊತಾ ಇದ್ದಾರೆ. ಸೊ ಅವರವರು ಸೇಫ್ಟಿ ಮತ್ತು ಅವರವರ ರಿಕ್ವೈರ್ಮೆಂಟ್ಸ್ನ ಅವರವರೇ ಫುಲ್ಫಿಲ್ ಮಾಡ್ಕೊಬೇಕು. ಲೇಬರ್ ಆಗಿದ ಮಾತ್ರಕ್ಕೆ ಪಾಪ ಅವರು ಊಟ ಮಾಡಬೇಕಲ್ವಾ. ಸೊ ಇದು ಇನ್ನೊಂದು ಪೋರ್ಷನ್ನು. ಸೇಮ್ ಕಿಚನ್ನು, ರೂಮು, ಪೂಜಾ ಮತ್ತು ಟಾಯ್ಲೆಟು. ಸೊ ಈ ರೀತಿ 3 ಪೋರ್ಷನ್ ಇದೆ. ಸೊ ಗ್ರೌಂಡಲ್ಲಿ 1 BHK, ಸೆಕೆಂಡಲ್ಲಿ 2 BHK ಒಂದು, 1 BHK ಒಂದು, 3ನೇ ಫ್ಲೋರಲ್ಲಿ 3 1 BHK. ಸೊ ಇಷ್ಟನ್ನು ನಾವು ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಈ ಒಂದು ಸೈಟ್ನ ಡೈಮೆನ್ಷನ್ ಬಂದು 30x50 ಇದೆ. ಸೊ 30ಕ್ಕೆ 50 ಇದೆ. ಸೊ ಅದರಲ್ಲಿ ನಾವು ಇಷ್ಟು ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ಇಲ್ಲಿ ನೋಡ್ಬೋದು ಟೆರೆಸ್ನಲ್ಲಿ ಕೂಡ ನಾವು ಈ ರೀತಿ ಡಮ್ಮಿ ಪಿಲ್ಲರ್ಸನ್ನು ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ನೆಕ್ಸ್ಟ್ ಫರ್ದರ್ ಇನ್ನೊಂದು ಫ್ಲೋರ್ ಹೋಗಬೇಕು ಅಂದರೆ, ಯಾಕಂದರೆ ಇದು G+4ಗೆ ಡಿಸೈನ್ ಆಗಿರ್ತಕ್ಕಂಥ ಬಿಲ್ಡಿಂಗು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ರಿನ್ಫೋರ್ಸ್ಮೆಂಟನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಟ್ಯಾಂಕ್ ರೂಮನ್ನು ಕೂಡ ಕೊಟ್ಟಿದ್ದೀವಿ ನಾವು ನೋಡ್ಬೋದು. ಅಗಾಧವಾದಂಥ ಟ್ಯಾಂಕ್ ರೂಮು. ಯಾಕಂದರೆ ಅಷ್ಟು ಬಾಡಿಗೆ ಮನೆಗಳಿಗೆ ನಾವು ಪ್ರೊವೈಡ್ ಮಾಡಬೇಕಲ್ವ ಟ್ಯಾಂಕ್ಸು. ಸೊ ಬೀಮ್ಸನ್ನು ನೀವು ನೋಡ್ಬೋದು ಯಾವ ರೀತಿ ಹೆವಿ ಬೀಮ್ಸನ್ನು ಕೂಡ ಕೊಟ್ಟಿದ್ದೀವಿ ಅಂತ. ಟ್ಯಾಂಕ್ ರೂಮು ಅಂತೇಳಿ ಕ್ಷುಲ್ಲಕವಾಗಿ ನಾವು ಸ್ಲ್ಯಾಬನ್ನು ಹಾಕಿ ಬಿಡಬಾರ್ದು. ಯಾಕೆ ಅಂತ ಹೇಳಿದ್ರೆ ವಾಟರ್ ಲೋಡ್ ಬಂದು 1 ಲೀಟರ್ 1 kg ಕೆಪಾಸಿಟಿ ಬರುತ್ತೆ. ಅಂದರೆ ನಾವು ಒಂದು 3-4 ಸಾವಿರ ಲೀಟ್ರ್ ಇಡ್ತೀವಿ ಅಂತ ಹೇಳಿದ್ರೆ ಅದು ನಮಗೆ 4,000 kg ಲೋಡ್ ಬರುತ್ತೆ. ಅಂದರೆ 4 ಟನ್ನು. ಸೊ 4 ಟನ್ ಲೋಡ್ ಅಲ್ಲಿ ತಗೊಬೇಕು ಅಂತ ಹೇಳಿದ್ರೆ ಅದನ್ನು ಪ್ರಾಪರ್ ವೇಯಿಂದ ನಾವು ಡಿಸೈನ್ ಮಾಡಿರಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿಯಾದ ಕೆಲಸಗಳನ್ನು ಮಾಡಿಕೊಂಡು ನೀವು ಒಂದು ಬಿಲ್ಡಿಂಗನ್ನು ಮಾಡಿದಾಗ ಬಹಳ ಅನುಕೂಲಕರವಾಗಿ ಮತ್ತು ಅಚ್ಚುಕಟ್ಟಾಗಿ ಬರೋದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ.